ಚೆಕಪ್ ಮುಗಿಸ್ಕೊಂಡು ಬಂದಿದ್ದೀರಾ, ಡಾಕ್ಟರು ಮನೇಲೇ ಇರಬೇಕು ಅಂತಾನೂ ಹೇಳಿದ್ದಾರೆ, ಮತ್ತೆಲ್ಲಿಗೆ ಹೋಗ್ತಿದ್ದೀರಾ? ನನ್ನ ವಿಷಯ ಬಿಡು, ನೀನ್ ಯಾಕೆ ಆಸ್ಪತ್ರೆಗೆ ಬಂದಿದ್ದೆ ಅದನ್ನು ಮೊದಲು ಹೇಳು. ಈಗಾಗಲೇ ಒಂದ್ಸಲ ಸುಳ್ಳು ಹೇಳಿ ತಪ್ಪು ಮಾಡಿದ್ದೀನಿ, ಮತ್ತೆ ಸುಳ್ಳು ಹೇಳಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡೋದು ಬೇಡ. ಏನ್ ಯೋಚನೆ ಮಾಡ್ತಾ ಇದೀಯಾ? ನನ್ನ ಪ್ರಶ್ನೆ ಉತ್ತರ ನೀನು ಈ ಮೌನನೇನ? ತಾತ, ಅದು ನೀವು ಮತ್ತೆ ಮಾವ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ JS ಸಾಮಾನ್ಯದವನಲ್ಲ. ಆ JS ಕಣ್ಣು ನಮ್ಮ ಕುಟುಂಬದವ್ರ ಮೇಲೆ ಇದೆ. ಅಂದ್ರೆ ಎಲ್ಲದನ್ನು ಕೇಳಿಸ್ಕೊಂಡ್ಬಿಟ್ಟೆ? ಇಲ್ಲ ತಾತ, ಅದಷ್ಟೇ ಕೇಳಿಸ್ಕೊಂಡಿದ್ದು. ಅಷ್ಟರಲ್ಲಿ ಆದಿ ಬಂದು ಹೇಳ್ಕೊಂಡು ಹೋದ. ನೋಡಮ್ಮ, ನಮ್ಮ ಬಿಸ್ನೆಸ್ ಅಲ್ಲಿ ಇವೆಲ್ಲ ಸಾಮಾನ್ಯ. ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನು ಮನೆಯವ್ರ ಕಡೆ ಮಾತ್ರ ಗಮನ ಕೊಡು. ನಿನಗೇನು ಅಪಾಯ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಆಯ್ತಾ? ಆದ್ರೂ ನಿಮ್ ಕಾಳಜಿ ಮಾಡೋದು ಮುಖ್ಯ ಅಲ್ವಾ ತಾತ? ಹಾಗಂತ ಹುತ್ತ ಕೈ ಹಾಕೋದು ಒಳ್ಳೇದಲ್ಲ ಲಕ್ಷ್ಮಿ. ನಿನಗೇನಾದ್ರೂ ತೊಂದರೆ ಆದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಮಗಳೇ. ಈ ಮನೆ ಉದ್ಧಾರ ಮಾಡಕ್ಕೆ ಅಂತ ಬಂದಿರೋಳು ನೀನು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾದ್ ನನ್ನ ಕರ್ತವ್ಯ ಅಲ್ವಾ? ಹಾಗೆ ನಿನ್ನ ಹೆಸರಿಗೆ ಬಂದಿದ್ದು ಒಂದು ಪೆನ್ ಡ್ರೈವ್ ನನ್ನ ಹತ್ರ ಇದೆ. ನಾನು ಅದನ್ನ ನೋಡಬಾರ್ದಾಗಿತ್ತು, ಆದ್ರೆ ನೋಡ್ಬಿಟ್ಟಿದ್ದೀನಿ. ಅದರ ವಿಚಾರ ನಾನು ನೋಡ್ಕೋತೀನಿ, ಆಯ್ತಾ? ನೀನ್ ಯಾವತ್ತೂ ಇಂಥ ಅಪಾಯಕಾರಿ ಕೆಲಸಕ್ಕೆ ಮತ್ತೆ ಕೈ ಹಾಕೋಕ್ ಹೋಗ್ಬೇಡ. ತಾತ, ಇವಾಗ ಯಾವ ಕಡೆ ಹೊರಟ್ರಿ? ಅದನ್ನೆಲ್ಲ ಕೇಳಬೇಡ ಅಂತ ಹೇಳಿದೆ ಅಲ್ವಾ? ಹೋಗ್ತಾ ನಿನ್ ಕೆಲಸ ನೋಡ್ಕೊಂಡು. ನನಗೆ ಗೊತ್ತು ತಾತ, ಇದು ಯಾವ ಬಿಸ್ನೆಸ್ ವಿಷಯನೂ ಅಲ್ಲ ಅಂತ.